Hello guys, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕ್ಯಾಮ್ರಾ ಫೇಸ್ ಮಾಡ್ಕೊಂಡು ಮಾತಾಡಿ ತುಂಬಾ ದಿವಸ ಆಗಿದೆ. ಕ್ವಿಕ್ ಆಗಿ ಸ್ವಲ್ಪ ಟಾಪಿಕ್ ಬಗ್ಗೆ ಮಾತಾಡೋಣ ಅನ್ಕೊಂಡಿದ್ದೀನಿ. ಸೊ ತುಂಬಾ ಜನ ನನಗೆ ನಿಮ್ಮ ವೆಯ್ಟ್ ಲಾಸ್, ಪ್ರೆಗ್ನೆನ್ಸಿ ಆದ್ಮೇಲೆ ನಿಮ್ಮ ವೆಯ್ಟ್ ಲಾಸ್ ಯಾವ ತರ ಮಾಡಿದ್ರಿ, ಸೊ ಏನೇನು ಎಕ್ಸರ್ಸೈಸ್ ಮಾಡಿದ್ರಿ, ಅದು ಇದು ಫುಡ್ಡು ಅದೆಲ್ಲ ಏನೋ ತುಂಬಾ ಕ್ವೆಶನ್ಸ್ ಕೇಳಿದ್ದಾರೆ ಕಮೆಂಟ್ ಸೆಕ್ಷನ್ ಅಲ್ಲಿ. ಸೊ ಫ್ರಮ್ ಟುಡೇ ಒಂಥರ ನ್ಯೂ ಸೀರೀಸ್ ಅಂತ ಅನ್ಕೋಬಹುದು ನನ್ನ ಯೂಟ್ಯೂಬಲ್ಲಿ. ಸೊ ಟುವರ್ಡ್ಸ್ ವೆಯ್ಟ್ ಲಾಸ್. ಆ್ಯಕ್ಚುಲಾಗಿ ನಿಜವಾಗ್ಲೂ ಪ್ರಾಂಪ್ಟ್ ಆಗಿ ಹೇಳ್ಬೇಕಂದ್ರೆ, ಸೊ ಇದುವರೆಗೂ ನಾನು ಯಾವುದೇ ವೆಯ್ಟ್ ಲಾಸ್ ಟಿಪ್ಸ್ ಆಗಿರ್ಬೋದು, ವೆಯ್ಟ್ ಲಾಸ್ ಮಾಡೋಕ್ಕೆ ಅಂತೇಳಿ ಎಕ್ಸಸೈಸ್ ಆಗಿರ್ಬೋದು, ಡಯಟ್ ಆಗಿರ್ಬೋದು, ಏನೂ ಸಹ ನಾನು ಫಾಲೋ ಮಾಡಲಿಲ್ಲ. ವೈ ಬಿಕಾಸ್ ನಾನು ಫಸ್ಟೇ ನಿಮ್ಗೆ ಹೇಳ್ಬೇಕಂತಂದರೆ, ಫಸ್ಟ್ಲಿ ನಾನು ಪ್ರೆಗ್ನೆನ್ಸಿಯಲ್ಲಿ ಫುಲ್ ಓವರ್ ವೈಟ್ ಅಂತೂ ನಾನು ಆಗಲಿಲ್ಲ. ಅಂಡರ್ ವೆಯ್ಟು ಅಂತ ಇರಲಿಲ್ಲ, ನಾರ್ಮಲ್ ಮಾಡ್ರೇಟ್ ಆಗಿದ್ದೆ. ಸೊ ನಾನು ಪ್ರೆಗ್ನೆನ್ಸಿಯಲ್ಲಿ ಫುಲ್ ಜಾಸ್ತಿ ನಂದು ವೆಯ್ಟ್ ಗೇನ್ ಆಗಿದ್ದಿದೆ. ಅಂದರೆ ಹೈಯೆಸ್ಟ್ ವೆಯ್ಟ್ ಬಂದು ಪ್ರೆಗ್ನೆನ್ಸಿ ಟೈಮಲ್ಲಿ ನಾನು ಇದ್ದಿದ್ದು ವೆಯ್ಟ್ ಬಂದು ಅರೌಂಡ್ 72 kgs ಇದ್ದೆ. ಸೊ 72 kgs ಹೈಯೆಸ್ಟ್. ನಾನು 9 months ಪ್ರೆಗ್ನೆಂಟ್, ಡೆಲಿವರಿ ಹೋಗೋಕ್ಕೆ ಮುಂಚೆನೂ 72 kgs ಲಾಸ್ಟ್ ನನ್ನ ವೆಯ್ಟು. ಅದು ಜಾಸ್ತಿ ಆಗಲೇ ಇಲ್ಲ. ಸೊ ಕೆಲವೊಬ್ಬರು ಅಂತೂ ಎಕ್ಸಸ್ ಆಗಿ ವೆಯ್ಟ್ ಗೇನ್ ಮಾಡಿರ್ತಾರೆ. ಅದಾದಮೇಲೆ ನಾನು ನಾರ್ಮಲ್ ಅಮ್ಮ ಮನೆಯಲ್ಲಿ ಊಟ ಏನೇನು ಕೊಡ್ತಾಯಿದ್ರು ಹಂಗನ್ಬಿಟ್ಟು ನಾನು ಜಾಸ್ತಿ ಸ್ಪೈಸಿ ಅದೆಲ್ಲ ಕೊಟ್ಟಿಲ್ಲ ನನಗಮ್ಮ. ಒಂದಷ್ಟು ದಿವಸ ಮಿನಿಮಮ್ ಇಲ್ಲಾಂದ್ರೆ 15 days ನನಗೆ ಸ್ಪೈಸಿ ಅದೆಲ್ಲ ಏನೂ ಕೊಟ್ಟಿರಲಿಲ್ಲ. ಸ್ವಲ್ಪ ದಿವಸ ಹಾಲು ಅನ್ನೂ ಕೊಟ್ಟರು. ಫ್ಯೂ ಡೇಸ್, ಸ್ಟಾರ್ಟಿಂಗ್ 2 days ಅನಿಸುತ್ತೆ. ಸ್ವಲ್ಪ ಅದು ಸಿ ಸೆಕ್ಷನ್ ಆಗಿದ್ದರಿಂದ ಅದರೊಳಗಡೆ ಹುಣ್ಣು ಆರಬೇಕು, ಗಾಯ ಆರಬೇಕು ಅಂತ ಅನ್ನೋದಕ್ಕೋಸ್ಕರ ಸ್ವಲ್ಪ ಹಾಲು ಅನ್ನ, ಸ್ವಲ್ಪ ಸಪ್ಪೆ ಊಟನೇ ಕೊಟ್ಟರು. ಅದಾದಮೇಲೆ ನಾನು ಚೆನ್ನಾಗಿ ತರಕಾರಿ, ಈ ಬೀನ್ಸ್ ಒಂದು ತಿಂತಾ ಇಲ್ಲ ಸ್ಟಾರ್ಟಿಂಗ್ ಇನಿಷಿಯಲ್ ಡೇಸಲ್ಲಿ. ಬಿಕಾಸ್ ಪಾಪುಗೆ ಅದು ಶೀತ ಆಗುತ್ತೆ. ಇವಾಗಲೂ ಜಾಸ್ತಿ ಅದನ್ನು ತಿನ್ನಲ್ಲ, ಶೀತ ಆಗುತ್ತೆ ಪಾಪುಗೆ ಅಂತೇಳಿ. ಈ ಬೀನ್ಸು, ಟೊಮೊಟೊ, ಆಮೇಲೆ ಗೆಣಸು, ಹಲಸಿನಕಾಯಿ, ಆಮೇಲೆ ಜೋಳ, ಮುಸ್ಕಿನ ಜೋಳ ಆಗಿರ್ಬೋದು, ಜೋಳ ಏನೇ ಒಂದು. ಸೊ ಇದೆಲ್ಲ ಒಂದು ಸ್ವಲ್ಪ ಸಿಂಪ್ಟಮ್ಸ್ ಇದೆ. ಸೊ ನಾನಂತೂ ನಮ್ಮಮ್ಮ ಆಮೇಲೆ ಅಜ್ಜಿನ ಮತ್ತೆ ಯಾರು ಹೇಳ್ತಾರೆ ಅವ್ರ ಮಾತು ನಾನು ಕೇಳ್ತೀನಿ. ಬಿಕಾಸ್ ಅವರೆಲ್ಲ ಏನೋ ಒಂದು ಮಾಡಿದ್ದಾರೆ ಅಂದರೆ ಅದಕ್ಕೊಂದು ಅರ್ಥ ಇಲ್ದರೆ ಅವ್ರು ಮಾಡಿರಲ್ಲ. ಸೊ ಅದಕ್ಕೋಸ್ಕರ ಪ್ರಿಕಾಷನ್ಸ್ ಎಲ್ಲ ತೊಗೊತೀನಿ. ಏನು ತಿನ್ನಬಾರ್ದು ಅಂತಂದ್ರೆ ಅದನ್ನೆಲ್ಲ ನಾನು ತಿನ್ನಕ್ಕೆ ಹೋಗಲ್ಲ. ಅದು ಬಿಟ್ಟು ಬೇರೆ ಏನಿದೆ ಅದರಲ್ಲಿ ನಾನು ಚೆನ್ನಾಗಿ ನೀರು ಕುಡಿತೀನಿ ಗೈಸ್. ನಾನು ಇವಾಗ ಕರೆಂಟ್ ವೆಯ್ಟ್ ಬಂದರೆ ನೀವು ನೋಡೋದಾದರೆ ಎಕ್ಸಾಕ್ಟಾಗಿ ಪಾಪು ಆದಮೇಲೆ ಸ್ವಲ್ಪ ದಿವಸಕ್ಕೆ, ಪಾಪು ಆದಮೇಲೆ ಚೆಕ್ ಮಾಡಿದಾಗ ಅದು ಪ್ಲೆಸೆಂಟ್ ಅದೆಲ್ಲ ರಿಮೂವ್ ಮಾಡಿದ್ರೆ ನಮಗೆ ಆಲ್ಮೋಸ್ಟ್ ಒಂದು ಸ್ವಲ್ಪ ವೆಯ್ಟ್ ರೆಡ್ಯೂಸ್ ಆಗ್ತೀವಿ. 72 ಇದ್ದಿದ್ದು 68ಗೆ ಆಗಿದೆ ನಾನು. ಪಾಪುದು ಒಂದು ಸ್ವಲ್ಪ kg ಪಾಪುದು ವೆಯ್ಟ್ ರಿಡಕ್ಷನ್ ಆಗುತ್ತೆ. ಅದಾದಮೇಲೆ ನಮ್ಮ ಬಾಡಿಯಲ್ಲಿ ವೆಯ್ಟ್ ಅದೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ. ಅದಾದಮೇಲೆ 68 ಏನೋ ಆಗಿದೆ. ಸೊ ಅದಾದಮೇಲೆ ಹಂಗೆ ಬರ್ತಾ ಅದು ಹೆಂಗೆ ಕಮ್ಮಿ ಆಯಿತು ನಿಜವಾಗ್ಲೂ ಗೊತ್ತಿಲ್ಲ ನನಗೆ. ಆದರೆ ನಾನು ಏನು ಮಾಡಿದೆ ಅಂತಂದರೆ, ಇನಿಷಿಯಲ್ ಡೇಸಲ್ಲಿ ಸಿ ಸೆಕ್ಷನ್ ಆಗಿದೆ. ಇನಿಷಿಯಲ್ ಡೇಸಲ್ಲೇ ನನಗೆ ಹಾಸ್ಪಿಟ್ಲಿಂದ ನನಗೆ ಒಂದಷ್ಟು ಎಕ್ಸಸೈಸಸ್ನ ಅವರು ಹೇಳಿದರು. ಈ ಥರ ಒಂದಷ್ಟು ಎಕ್ಸಸೈಸಸ್ ಮಾಡಿ, ಅಬ್ಡೋಮನ್ ಲಿಫ್ಟ್ ಮಾಡೋದು, ಆಮೇಲೆ ನಮ್ಮದು ಇದೇನಿದೆ ಈ ಏರಿಯಾ, ಸೊ ಈ ಸ್ಟೊಮಕ್ ಏರಿಯಾ, ಅಬ್ಡೋಮನ್ ಏರಿಯಾ ಏನಿದೆ, ಸೊ ಅದನ್ನು ನಮ್ಮ ಒಂದು ಏನಂತಾರೆ ಒಂದು ಬ್ಯಾಲೆನ್ಸಿಂಗ್ ಆಗಿ ಅದು ಕರೆಕ್ಟಾಗಿದೆ. ಇವಾಗ ಸಿ ಸೆಕ್ಷನ್ ಆಗಿದೆಯಲ್ಲ, ಅದಕ್ಕೋಸ್ಕರ ಅದು ಪ್ರಾಪರಾಗಿ ಅದಕ್ಕೆ ಅಡ್ಜಸ್ಟ್ ಆಗಬೇಕು ಅನ್ನೋ ಥರ ಸೊ ಒಂದಷ್ಟು ಎಕ್ಸಸೈಸ್ ಹೇಳ್ಕೊಟ್ಟಿದ್ರು. ಸೊ ಆ ಎಕ್ಸಸೈಸಸ್ನ ನಾನು ಮಿಸ್ ಮಾಡದೆ ಮಾಡ್ತಾ ಇದ್ದೆ. ಡಾಕ್ಟ್ರ್ ಹೇಳಿದ್ರು ನಮಗೆ ಇದನ್ನು ಕಂಟಿನ್ಯೂಸ್ ಆಗಿ ಅಟ್ಲೀಸ್ಟ್ ನೀವು 3 months ಆದರೂ ಮಾಡಿ. ಅದಾದಮೇಲೆ ನಿಮಗೆ ಗೊತ್ತಾಗುತ್ತೆ ಅದು ಹೊಟ್ಟೆ ಏನಿದೆ ಫುಲ್ ಬಂದಿರುತ್ತಲ್ಲ, ಸ್ವಲ್ಪ ಔಟ್ಸೈಡ್ಗೆ ಅದೇನು ಏನಂತಾರೆ ಯುಟರಸ್ ಏನಿರುತ್ತೆ, ಯುಟರಸ್ ಮುಂದೆ ಬಂದಿರುತ್ತೆ. ನಾವು 9 months ಪಾಪುನ ಒಳಗಡೆ ಇಟ್ಕೊಂಡಿರ್ತೀವಲ್ಲ, ಅದಕ್ಕೋಸ್ಕರ ಮುಂದೆ ಬಂದಿರುತ್ತೆ. ಸೊ ಅದಾದಮೇಲೆ ನಿಮಗೆ 3 months ಆದ ತನಕ ಈ ಎಕ್ಸಸೈಸ್ ಮಾಡಿ ಆಟೋಮೆಟಿಕ್ಕಾಗಿ ಹೊಟ್ಟೆ ಅದು ನಾರ್ಮಲಾಗಿ ಒಳಗಡೆ ಹೋಗುತ್ತೆ. ಇನ್ ಕೇಸ್ ಏನಾದರೂ ಹೋಗಿಲ್ಲ ಅಂತಂದರೆ ಅದಕ್ಕೆ ಬೇರೆ ಕಾಸಸ್ಸು ಇರುತ್ತೆ. ಸೊ ಅವಾಗ ಒಂದ್ಸತಿ ನೀವು ಬಂದು ಚೆಕ್ ಮಾಡಿಸಿದ್ರು. ನನಗೆ ಆಲ್ಮೋಸ್ಟ್ ಕಮ್ಮಿ ಆಗಿಬಿಟ್ಟಿದೆ. ಸೊ ಆ ಥರ ಏನು ನನಗೆ ಎಕ್ಸಸ್ ಆಗಿ ಏನೂ ಇಲ್ಲ. ಇನ್ನು ಸ್ವಲ್ಪ ಬೆಲ್ಲಿ ಫ್ಯಾಟ್ ಏನಂತಾರೆ ಅದು ಸೈಡ್ ಫ್ಯಾಟ್ ಜಾಸ್ತಿ ಆಗಿದೆ. ಆ್ಯಕ್ಚುಲಿ ನಾನು ವೆಯ್ಟ್ ಲಾಸ್ ಅಂತ ಮಾಡಲ್ಲ. ನಾನು ಕರೆಂಟ್ ವೆಯ್ಟ್ ಎಷ್ಟಿದೆ ಅಂತ ಆಮೇಲೆ ನಿಮಗೆ ತೋರಿಸ್ತೀನಿ ಸ್ಕೇಲಲ್ಲಿ. ಇವಾಗ ನಂದು ಕರೆಂಟ್ ವೆಯ್ಟ್ ಬಂದು ಪಾಪು ಆದಮೇಲೆ 67 ಸಮಥಿಂಗ್ ಇದೆ. ಸೊ ಅದಾದಮೇಲೆ ಡೇ ಬೈ ಡೇ ಗ್ರ್ಯಾಜುಯಲಿ ನಂದು ಕರೆಂಟ್ ವೆಯ್ಟು ನನ್ನ ಪಾಪುಗೆ 5 or 6 months ಇದ್ದಾಗ 60ಗೆ ಸ್ಟಾಪ್ ಆಗಿರೋದು. ಆವಾಗಿಂದ 1 kg ಎಕ್ತಾನೂ ಇಲ್ಲ, 1 kg ಇಳಿತಾನೂ ಇಲ್ಲ. ಅಷ್ಟರಲ್ಲೇ ಫುಲ್ ಸ್ಟಕ್ ಆಗಿಬಿಟ್ಟಿದ್ದೀನಿ. ಸೊ 60 kg ಫುಲ್ ಹಂಗೆ ಸ್ಟಕ್, ಹಂಗೆ ಮೇಂಟೈನ್ ಮಾಡ್ತೀನಿ. ಅದು ಹೆಂಗೆ ಮೇಂಟೈನ್ ಮಾಡ್ತೀನಿ ನಿಜವಾಗ್ಲೂ ನಂಗೆ ಗೊತ್ತಿಲ್ಲ. ಸೊ ನಾನು ತುಂಬ ಜನ ಕ್ವೆಶನ್ಸ್ ಸಹ ಕೇಳಿದ್ದೀರಾ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಯೂಟ್ಯೂಬಲ್ಲಿ ಆಗಿರ್ಬೋದು. ನೀವು ಪೋಸ್ಟ್ ಪ್ರೆಗ್ನೆನ್ಸಿ ವೆಯ್ಟ್ ಲಾಸ್ ಯಾವ ಥರ ಮಾಡಿದ್ರಿ ಏನು ಅಂತೇಳಿ. ನಿಜವಾಗ್ಲೂ ಏನಿಲ್ಲ, 6 months ಆದಷ್ಟು 6 months ನೀವೇನು ಪಾಪುಗೆ ಫೀಡ್ ಮಾಡೋದ್ರಿಂದ ಯಾವ ಥರ ಡಯಟು ಏನೋ ಯೋಚನೆ ಮಾಡೋಕೆ ಹೋಗ್ಬಿಡಿ. ಯಾಕಂದರೆ 6 months ತನಕ ನಾವು ಪಾಪುಗೆ ಸಾಲಿಡ್ ಏನು ಸ್ಟಾರ್ಟ್ ಮಾಡೋ ಒಂದು ಜಸ್ಟ್ ಫ್ಯಾನ್ ಹಾಕೋಬಿಡ್ತೀನಿ. ಸೊ
6 ಮಂತ್ಸ್ ತನಕ ನಾವು ಪಾಪುಗೆ ಸಾಲಿಡ್ ಏನು ಸ್ಟಾರ್ಟ್ ಮಾಡೋದಿರಲ್ಲ, ಅದಕ್ಕೋಸ್ಕರ ನಾವು ಡಯಟ್ ಮಾಡ್ಕೊಂಡು ನಾವೇ ಕಮ್ಮಿ ತಿಂತಾ ಇದ್ರೆ ಪಾಪುಗೆ ನ್ಯೂಟ್ರಿಷನ್ಸು ವಿಟಮಿನ್ ಅದೆಲ್ಲ ಸಿಗೋದು ಹೇಗೆ, ಅದಕ್ಕೋಸ್ಕರ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ತಿನ್ನಿ 6 ಮಂತ್ಸ್ ತನಕ. ನಾನು ನಿಜವಾಗ್ಲೂ ಚೆನ್ನಾಗಿ ತಿಂದಿದ್ದೀನಿ, ಆದರೂ ನಂಗೆ ಡಾಕ್ಟ್ರ್ ಬೈತಾ ಇದ್ರು. ನಿಮ್ಮದು ಆ್ಯಕ್ಚುಲಿ ಡಾಕ್ಟ್ರ್ ಬೈಯೋದಕ್ಕಿಂತ ನಮ್ಮಲ್ಲಿ ನಮ್ಮಮ್ಮ ಎಲ್ಲರೂ ಬೈತಾರೆ. ನಾವು ಬಾಣಂತನದಲ್ಲಿ ನಾವೆಲ್ಲ ಎಷ್ಟು ದಪ್ಪ ಆಗ್ತಾಯಿದ್ರಿ, ಯೂಶ್ವಲಾಗಿ ಬಾಣಂತಲ್ಲಿ ಎಲ್ಲ ದಪ್ಪ ಆಗ್ತಾರೆ, ನೀನು ಸಣ್ಣ ಆಗ್ತಾ ಇದೆಯಾ ಅಂತ ನಮ್ಮಮ್ಮ ಯಾವಾಗಲೂ ಬೈತಾನೆ ಇರ್ತಾರೆ. ಬಟ್ ಅದು ನನಗೆ ಇನ್ನೊಂದು ಏನಂದರೆ, ನಾವು ಬಿಫೋರ್ ಪ್ರೆಗ್ನೆನ್ಸಿ ನಮ್ಮ ಬಾಡಿನ ಯಾವ ಥರ ಮೇಂಟೈನ್ ಮಾಡ್ತೀವಿ ಅನ್ನೋದು ಸಹ ಮ್ಯಾಟ್ರ್ ಆಗುತ್ತೆ. ಸೊ ಆವಾಗೂ ಅಷ್ಟೇ ನನ್ನ ಬಾಡಿ ಅಂದರೆ ಎಕ್ಸಸ್ಸಾಗಿ ಒಂದೇ ಸತಿ ವೈಟ್ ಗೇನ್ ಆಗ್ಬಿಡೋದು ಅಥವಾ ಒಂದೇ ಸತಿ ವೈಟ್ ರೆಡ್ಯೂಸ್ ಆಗ್ಬಿಡೋದು ಆ ಥರ ಏನಿರ್ತಾ ಇಲ್ಲ. ಯೂಶ್ವಲಾಗಿ ನಾನು ಬಿಫೋರ್ ಪ್ರೆಗ್ನೆನ್ಸಿ ಇದ್ದಿದ್ದು 55 to 57 ಇಷ್ಟರಲ್ಲೇ ಮೇಂಟೈನ್ ಮಾಡ್ತಾಯಿದ್ದೆ. ಇನ್ನೊಂದು kg ದಪ್ಪನೂ ಆಗ್ತಾಯಿಲ್ಲ, 1 kg ಸಣ್ಣನೂ ಆಗ್ತಾಯಿಲ್ಲ, ಐಡಿಯಲ್ ವೆಯ್ಟ್ ಮೇಂಟೈನ್ ಮಾಡ್ತಾಯಿದ್ದೆ ಯಾವಾಗಲೂ. ಸೊ ಅದಕ್ಕೋಸ್ಕರ ಈಗ ನನಗೆ ಇವಾಗ ಅಟ್ ಪ್ರೆಸೆಂಟ್ ನಾನಿರೋದು ಬಂದು 60 kgs, 59 ಪಾಯಿಂಟ್, ಅದರಲ್ಲೂ ಒಂದೊಂದ್ಸತಿ 59.9 ಆಗ್ತೀನಿ, 60 ಆಗ್ತೀನಿ. ಸೊ ಈ ಥರ ಗ್ರ್ಯಾಜುವಲಿ ಚೇಂಜಸ್ ಆಗ್ತಾ ಇರುತ್ತೆ. ಸೊ ನನಗೆ ಮೇಯ್ನ್ ಇಂಟೆನ್ಷನ್ ಏನಪ್ಪ ಅಂದರೆ, ನನಗೆ ವೆಯ್ಟ್ ಲಾಸ್ ಮಾಡೋ ಯಾವುದು ಇಂಟೆನ್ಷನ್ ಇಲ್ಲ. ಬಿಕಾಸ್ ನನ್ನ ಬಾಡಿ ಹೈಟ್ಗೆ ಆಮೇಲೆ ವೆಯ್ಟ್ಗೆ ನಾನು ಕರೆಕ್ಟಾಗಿ ಇನ್ನೇನು ನಮ್ಮಮ್ಮ ಒಂದು 4 kg ಕಮ್ಮಿ ಆಗ್ಬಿಟ್ರೆ ಸಾಕು, ಮೇಂಟೈನ್ ಮಾಡಿಬಿಡ್ತೀನಿ. ಬಟ್ ನನಗೆ ಬೇಕಾಗಿರೋದು ಫ್ಯಾಟ್ ಲಾಸ್ ಮಾಡಬೇಕು ನಾನು. ನನಗೆ ಫೀಲ್ ಆಗುತ್ತೆ, ಅದು ಸಮ್ಟೈಮ್ಸ್ ಹುಡುಗಿರಿಗೆ ಗೊತ್ತಾಗಿರುತ್ತೆ. ಸೊ ನೀವು ಈ ಥರ ಏನಾದರೂ ಶಾರ್ಟ್ಸ್ ಏನಾದರೂ ಹಾಕೊಂಡಾಗ ಸೈಡ್ ಫ್ಯಾಟ್ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿದೆ ನನಗೆ, ಆ ಕಡೆ ಈ ಕಡೆ ಸ್ವಲ್ಪ. ಸೊ ಅದನ್ನು ಸ್ವಲ್ಪ ಈ ಬಾಡಿಕಾನ್ ಡ್ರೆಸ್ಸಸ್ ಎಲ್ಲ, ನಂದು ಹಳೆ ಡ್ರೆಸ್ಸಸ್ ಅಂತೂ ಸಿಕ್ಕಾಪಟ್ಟೆ ಇದೆ ಆ ಥರ ಡ್ರೆಸ್ಸಸ್ಸು. ಸೊ ನಾವು ಇಟ್ಸ್ ಟೈಮ್ ಟು ಚೇಂಜ್ ಮೈಸೆಲ್ಫ್ ಅಂತ ಅನಿಸ್ತು. ಸೊ ಅದಕ್ಕೋಸ್ಕರ ಸ್ವಲ್ಪ ಏನಾದರೂ ವರ್ಕೌಟ್ ಮಾಡಬೇಕು ನನ್ನ ಮೇಲೆ, ನನ್ನ ಬಾಡಿ ಶೇಪ್ ಮೇಲೆ ಹ್ಯಾವ್ ಟು ಕಾನ್ಸಂಟ್ರೇಟ್ ಮೋರ್ ಅಂತ ಅನಿಸ್ತು. ಅದಕ್ಕೋಸ್ಕರ ನಾನು ಈ ಒಂದು ಸೀರೀಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಸೀರೀಸಲ್ಲಿ ನಾನು ಡೈಲಿ ವಿಡಿಯೋಸ್ ಹಾಕೋಕ್ಕಾದರೆ ಹಾಕ್ತೀನಿ ಯೂಟ್ಯೂಬಲ್ಲಿ. ನಾನು ಹೇಳ್ತಾ ಇರೋದು ಮಿನಿ ವ್ಲಾಗ್ಸ್ ಖಂಡಿತವಾಗ್ಲೂ ಅದು ಹಾಕ್ತೀನಿ, ನಾಟ್ ಆನ್ ಇಶ್ಯೂ. ಬಟ್ ಡೈಲಿ ವ್ಲಾಗ್ ನನಗೆ ಪಾಪುನ ಕೆಲಸ, ಇವೆಂಟ್ಸು, ಆಮೇಲೆ ವರ್ಕು, ಸೊ ಇದೆಲ್ಲ ಸ್ವಲ್ಪ ಇವಾಗ ಇನ್ನೊಂದು ಸ್ವಲ್ಪ ಡೇ ಬೈ ಡೇ ಪಾಪು ದೊಡ್ಡಳ ಆಗ್ತಾ ಇದ್ದಂಗೆ, ಸೊ ಅವಳು ಸ್ವಲ್ಪ ನಡೆಯೋಕ್ಕೆ, ಬರ್ಗ್ಲಾಡೋಕ್ಕೆ, ಅಂಬೈಕಲ್ಲಿ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದಾಗ ಸ್ವಲ್ಪ ಕಷ್ಟ ಆಗುತ್ತೆ ಮೇಂಟೈನ್ ಮಾಡೋದಕ್ಕೆಲ್ಲನೂ. ಸೊ ಅದಕ್ಕೋಸ್ಕರ ಎಷ್ಟಾಗುತ್ತೋ ಅಷ್ಟು ಐ ಟ್ರೈ ಮೈ ಲೆವೆಲ್ ಬೆಸ್ಟ್. ಸೊ ನಾನು ಯಾವ ಥರ ನಾನು ವೆಯ್ಟ್ ರಿಡಕ್ಷನ್ ಸ್ಟಾರ್ಟ್ ಮಾಡ್ತೀನಿ ಅದನ್ನು ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಇಫ್ ಇನ್ ಕೇಸ್ ಎವ್ರಿಡೇ ಆದರೆ ಎವ್ರಿಡೇ ನಾನು ಪೋಸ್ಟ್ ಮಾಡ್ತೀನಿ, ಇಲ್ಲ ಅಂತಂದರೆ 2 days once ಐ ಪೋಸ್ಟ್ ಮಾಡ್ತೀನಿ. 2 days once ನಾನು ಐ ಟ್ರೈ ಟು ಪೋಸ್ಟ್ 2 days once. ಇದರಲ್ಲಿ ನಿಮಗೆ ನಾನು ಏನೇನು ರೆಸಿಪೀಸ್ನ ಮಾಡ್ಕೊಳ್ತೀನಿ ನಾನು ವೆಯ್ಟ್ ಲಾಸ್ಗೆ. ಸೊ ಆ್ಯಕ್ಚುಲಿ ಇವಾಗಲೇ ನಿಜ ನನಗೆ ನೋಡಿದವರೆಲ್ಲನೂ ಬೈತಾ ಇದ್ದಾರೆ, ಸೊ ಯಾಕೆ ಇಷ್ಟು ಬೇಗ ಸಣ್ಣ ಹುಡುಗಿ ಅಂತ ಗೊತ್ತಿಲ್ಲ ಗೈಸ್. ನಿಜವಾಗ್ಲೂ ನಾನು ಫಸ್ಟ್ ಒಂದು ಥಿಂಗ್ ಏನು ಹೇಳ್ಬೇಕಂತಂದರೆ, ಎಷ್ಟಾಗುತ್ತೋ ಅಷ್ಟು ಪಾಪುಗೆ ಚೆನ್ನಾಗಿ ಫೀಡ್ ಮಾಡೋಕ್ಕೆ ಟ್ರೈ ಮಾಡಿ. ಅದರಿಂದನೇ ನಮ್ಮ ಕ್ಯಾಲರೀಸ್ ಎಷ್ಟೋ ಬರ್ನ್ ಆಗುತ್ತೆ. ಸೊ ಅದರಿಂದನೂ ಸಹ ನಮಗೆ ವೆಯ್ಟ್ ಲಾಸ್ ಆಗುತ್ತೆ. ಸೊ ನನಗೆ ಇದು ಹೆಲ್ಪ್ ಆಗಿದೆ. ಎವ್ರಿಡೇ ನಾನು ಮೀಲ್ ಏನು ಪ್ರಿಪೇರ್ ಮಾಡ್ಕೊತೀನಿ. ಸೊ ಡಯೆಟ್ಗೆ ಆಗಿರ್ಬೋದು, ಡಯೆಟ್ ಅನ್ನೋದಕ್ಕಿಂತ ಈಟಿಂಗ್ ಹೆಲ್ದಿ ಅಂತ ಹೇಳ್ತೀನಿ. ಬಿಕಾಸ್ ಡಯೆಟ್ ಮಾಡೋಷ್ಟು ಏನು ನನಗೆ ಅವಶ್ಯಕತೆ ಇಲ್ಲ. ಬಿಕಾಸ್ ನಾನು ನಾರ್ಮಲ್ ಐಡಿಯಲ್ ವೈಟಲ್ಲಿ ಇರೋದ್ರಿಂದ ಇನ್ನೊಂದು ಅಮ್ಮಮ್ಮ ಅಂದರೆ ಇನ್ನೊಂದು 4 kgs ರೆಡ್ಯೂಸ್ ಮಾಡಿದ್ರೆ ಸಾಕು ನನಗೆ. ಸೊ ಅದೇನು ನನಗೆ ಕಷ್ಟ ಆಗಲ್ಲ. ಬಿಕಾಸ್ ನಂಗೆ ಗೊತ್ತೋದು ಮ್ಯಾನೇಜ್ ಮಾಡಿಕೊಂಡ್ರೆ, ಸೊ ಈ ಸ್ವೀಟ್ ತಿನ್ನೋದು ಅದನ್ನೆಲ್ಲ ಸ್ವಲ್ಪ ಕಮ್ಮಿ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಾನು ಆಟೋಮೆಟಿಕ್ಕಾಗಿ ರೆಡ್ಯೂಸ್ ಆಗಿಬಿಡ್ತೀನಿ. ಸೊ ಅದೇ ನಂಗೆ ದೊಡ್ಡ ವಿಷಯ ಅಲ್ವೇ ಅಲ್ಲ. ಸೊ ನನಗೆ ಮೇಯ್ನ್ ಇಂಟೆನ್ಷನ್ ಅದು ಬಂದು ಫ್ಯಾಟ್ ರಿಡಕ್ಷನ್ ಮಾಡಬೇಕು. ಸೊ ಹೆಂಗೆ ಮಾಡ್ತೀನಿ ಏನೋ ಅಂತ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ನನಗೆ ರೀಸನ್ಸ್ ತಗೊಂಡು ಬ್ಯಾಕ್ಔಟ್ ಆಗೋಕ್ಕೆ ಎಲ್ಲ ನಿಜವಾಗ್ಲೂ ಇಷ್ಟ ಇಲ್ಲ. ಸೊ ಅದಕ್ಕೋಸ್ಕರ ಸ್ಟ್ರಿಕ್ಟ್ ವರ್ಕೌಟ್ ಮಾಡ್ತೀನಿ. ಸೊ ಸ್ಟ್ರಿಕ್ಟ್ ವರ್ಕೌಟ್ ಮಾಡ್ತೀನಿ. ಅದಾದಮೇಲೆ ವೀಕ್ಲಿ 7 daysಲ್ಲಿ ನನಗೆ 6 days ಅಟ್ಲೀಸ್ಟ್ ಮಿನಿಮಮ್ 6 days ವರ್ಕೌಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಅದಾದಮೇಲೆ ಇನ್ನೂ ಸ್ವಲ್ಪ ಹಂಗೆ ಏನಾದರೂ ಇಶ್ಯೂಸ್ ಆದರೆ ಅಟ್ಲೀಸ್ಟ್ 5 days ಅಥವಾ 4 days ಆದರೂ ವರ್ಕೌಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ವಿತಿನ್ 2 months ನಾನು ಟ್ರೈ ಮಾಡ್ತೀನಿ. ನಾನು 4 kgs ಪಕ್ಕ ಮಾಡ್ಕೊತೀನಿ. ಬಟ್ ಇನ್ ಕೇಸ್ 4 kgs ಆಗಿಲ್ಲ ಅಂದರೂ, ಸೊ ನನ್ನ ಬಾಡಿ ಶೇಪ್ ನಾನು ಬಿಫೋರ್ ಡೇಸಲ್ಲಿ ಯಾವ ಥರ ಇದೆ ಅದೇ ಥರನೇ ನಾನು ಮತ್ತೆ ಬ್ಯಾಕ್ ಟು ಮೈ ಓಲ್ಡ್ ಬಾಡಿ ಶೇಪ್ ಅನ್ನೋ ಥರ ಆಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆಲ್ಲ ನೀವು ತುಂಬ ಜನ ನನ್ನ ಕಮೆಂಟ್ ಸೆಕ್ಷನಲ್ಲಿ ನನಗೆ ಇನ್ಸ್ಟಾಗ್ರಾಮಲ್ಲಿ ಪ್ರತಿಯೊಂದು ವಿಡಿಯೋ ಹಾಕಿದಾಗೂ ಕೇಳೋದು ನನಗೆ ಇದೇ ಕ್ವೆಶನ್ನೇ. ಅದಕ್ಕೋಸ್ಕರ ನಾನು ಏನಾದರೂ ಮಾಡೋದಾದ್ರೇ ಪ್ರತಿಯೊಂದೂ ಇಲ್ಲಿ ಶೇರ್ ಮಾಡ್ಕೊತೀನಲ್ವಾ. ಸೊ ಅದಕ್ಕೋಸ್ಕರ ನಿಮ್ಮ ಹತ್ರ ಶೇರ್ ಮಾಡ್ಕೋಣ ಅಂತೇಳಿ ಇದು ವಿಡಿಯೋ ಮಾಡೋ ಐಡಿಯಾನೇ ಇರಲಿಲ್ಲ ನನಗೆ. ನಿಜ ಫ್ರೆಶ್ ಅಪ್ ಆಗಿ ಇವಾಗ ಆ್ಯಕ್ಚುಲಿ ಮನೆಗೆ ನಮ್ಮ ಅತ್ತೆ, ನಮ್ಮ ಮಾವ, ಆಮೇಲೆ ನಮ್ಮ ಚಿಕ್ಕಮ್ಮ ಎಲ್ಲರೂ ಬರ್ತಾಯಿದ್ದಾರೆ ಪಾಪನ ನೋಡೋಕ್ಕೆ ಅಂತೇಳಿ. ಅವರಿಲ್ಲೇ ಎಲ್ಲಿ ಹೋಗ್ಬೇಕಾಗಿದೆ ಅಂತೇಳಿ ಬಂದಿದ್ದಾರೆ. ಕೂದಲೊಂದು ಟಾರ್ಚರ್ ಕೊಡ್ತಾಯಿದೆ, ಬರ್ತಾ ಇದ್ದಾರೆ.
ಸೊ ಅದಕ್ಕೋಸ್ಕರ ಫ್ರೆಶ್ ಅಪ್ ಆಗೋಣ ಅಂತ ಇದೆ. ಸೊ ನನಗೆ ನಾಳೆಯಿಂದ ಡೈರೆಕ್ಟಾಗಿ ಹೆಂಗೆ ಸ್ಟಾರ್ಟ್ ಮಾಡೋದು ಏನು ಅಂತ ಗೊತ್ತಾಗಲಿಲ್ಲ. ಸೊ ಇವತ್ತಿಗೆ ಗೈಸ್ ನಾನು ಇನ್ಸ್ಟಾಗ್ರಾಮಲ್ಲಿ ಡೈಲಿ ವಿಡಿಯೋಸ್ ಹಾಕ್ತೀನಿ, ಅಂದರೆ ಮಿನಿ ವ್ಲಾಗ್ಸ್ ಹಾಕ್ತೀನಿ. ನಾನು ಇನ್ಸ್ಟಾಗ್ರಾಮಲ್ಲಿ ನೀವು ಯಾರು ಫಾಲೋ ಮಾಡಿ ಅಂದರೆ ಈಗಲೇ ಹೋಗಿ ಫಾಲೋ ಮಾಡಿ. ಸೊ ಅದರಲ್ಲಿ ಡೈಲಿ ಅಪ್ಡೇಟ್ಸ್ ಅಂತ ಕೊಡ್ತಾ ಇರ್ತೀನಿ. ಸೊ ಇದರಲ್ಲೂ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಇದರಲ್ಲಿ ಏನಂತ ಅಂದರೆ ಸ್ಟೋರೀಸ್ ಹಾಕೋಕ್ಕೆ ಆಗಲ್ಲ, ಆಮೇಲೆ ರ್ಯಾಂಡಮ್ ಫೋಟೋಸ್ ಎಲ್ಲ ಶೇರ್ ಮಾಡೋಕ್ಕಾಗಲ್ಲ. ಸೊ ಅದರಲ್ಲಾದರೆ ಸ್ವಲ್ಪ ಚೆನ್ನಾಗಿ ಬೇಗ ಬಾಂಡ್ ಆಗ್ತೀವಿ ಅಂತೇಳಿ. ಸೊ ಇನ್ ಕೇಸ್ ನೀವು ಯಾರಾದರೂ ಫಾಲೋ ಮಾಡಿಲ್ಲ ಅಂದರೆ ಈಗಲೇ ಫಾಲೋ ಮಾಡ್ಕೊಳ್ಳಿ. ಸೊ ಡೈಲಿ ಅಪ್ಡೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಈ ಥರ ಏನೋ ಹೇಳ್ತಾ ಇದ್ದೆ, ಎಲ್ಲಕ್ಕೂ ಹೋಗ್ಬಿಟ್ಟೆ. ಸೊ ಅವ್ರು ಬರ್ತಾರೆ, ಅವ್ರಿಗೋಸ್ಕರ ಫ್ರೆಶ್ ಅಪ್ ಆಗಿ ರೆಡಿ ಆಗ್ತಾ ಇದ್ದೆ. ಸೊ ನನಗೆ ಸ್ಟಾರ್ಟ್ ಮಾಡೋದು ಇವತ್ತಿಗೆ ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋಸ್ ಹಾಕಿ ನಾನು ಡೈಲಿ ವಿಡಿಯೋಸ್ ಮಿನಿ ವ್ಲಾಗ್ಸ್ನ ಹಾಕಿ 100 days ಕಂಪ್ಲೀಟ್ ಆಗಿದೆ. ಸೊ ಇವತ್ತಿಗಲ್ಲ ಆ್ಯಕ್ಚುಲಿ ನಿನ್ನೆಗೆ. ಸೊ ಅದನ್ನು ಆಲ್ರೆಡಿ ನಾನು ಪೋಸ್ಟ್ ಮಾಡಿದ್ದೀನಿ, ನೀವೆಲ್ಲರೂ ನೋಡಿರ್ತಾರೆ ಇನ್ ಕೇಸ್ ಫಾಲೋ ಮಾಡ್ತಾಯಿದ್ರೆ. ಸೊ ಇದಿಷ್ಟು ಅಪ್ಡೇಟ್ ಆಗಿತ್ತು. ಸೊ ನಾನು ವೆಯ್ಟ್ ಲಾಸ್ ಯಾವ ಥರ ಮಾಡ್ತೀನಿ ಇನ್ ಕಮ್ಮಿಂಗ್ ಡೇಸಲ್ಲಿ, ನಂದು ಇಷ್ಟು ದಿವಸ ಈ ಥರ ಆಗಿದೆ. ಸೊ ಅದೇ ಹೇಳಿದಲ್ಲ, ಇನಿಷಿಯಲ್ ಡೇಸಲ್ಲಿ ನಾನು ಏನಪ್ಪ ಮಾಡಿದ್ದು ಅಂತಂದರೆ, ಆಮೇಲೆ ನೀವು ಸಿ ಸೆಕ್ಷನ್ ಆದಮೇಲೆ ಬೆಲ್ಟ್ ಹಾಕಬಾರ್ದು. ಸೊ ಇದೆಲ್ಲ ಅಸಂಪ್ಷನ್ಸ್ ಎಲ್ಲ ಇಟ್ಕೊಬೇಡಿ. ನನಗೆ ನನ್ನ ಡಾಕ್ಟರ್ ಅಡ್ವೈಸ್ ಮಾಡಿ, ನಾನು ಲಾಸ್ಟ್ ವಿಡಿಯೋದಲ್ಲಿ ಯಾವುದ್ರಲ್ಲೋ ಒಂದರಲ್ಲಿ ಹೇಳಿದ್ದೀನಿ. ಸೊ ನನ್ನ ಡಾಕ್ಟರ್ ಸಜೆಸ್ಟ್ ಮಾಡಿದಾಗೆ ನನಗೆ ಸಿ ಸೆಕ್ಷನ್ ಆದಮೇಲೆ ಮಂಡೇ ನಂಗೆ ಸಿ ಸೆಕ್ಷನ್ ಆಗಿದ್ದು, ಮಂಡೇ ಟ್ಯೂಸ್ಡೇ ವೆಡ್ನೆಸ್ಡೇ ಈವ್ನಿಂಗೇ ನಂಗೆ ಡಿಸ್ಚಾರ್ಜ್ ಆಯಿತು. ಸೊ ಡಿಸ್ಚಾರ್ಜ್ ಆದ ತಕ್ಷಣವೇ ಅವ್ರಿಗೆ ನನಗೆ ಬೆಲ್ಟ್ ಅಲ್ಲಿಂದನೇ ಪ್ರೊವೈಡ್ ಮಾಡಿದ್ರು, ಹಾಸ್ಪಿಟ್ಲಿಂದನೇ. ಸೊ ಇದನ್ನ ಯೂಸ್ ಮಾಡಿ, ನೀವು ಇವಾಗಲಿಂದನೇ ಯೂಸ್ ಮಾಡಿ ಅಂತ ಹೇಳಿದ್ರು. ಸೊ ಇಮಿಡಿಯೇಟಾಗಿ ನಾನು ಮನೆಗೆ ಬಂದು ಮೇ ಬಿ ಫ್ರಮ್ ಥರ್ಸ್ಡೇ ಆರ್ ಫ್ರೈಡೇ ಆವತ್ತಿಂದನೇ ನಾನು ಬೆಲ್ಟ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಮಿನಿಮಮ್ ಇಲ್ಲ ಅಂದರೂ ಕಂಟಿನ್ಯೂಸ್ ಆಗಿ ಅಟ್ಲೀಸ್ಟ್ 1 month ಅದು ಹಾಕಿದ್ದೀನಿ. ಜಾಸ್ತಿನೇ ಯೂಸ್ ಮಾಡಲಿಲ್ಲ ನಾನು, ಬಟ್ 1 month ಅದು ಹಾಕಿದ್ದೀನಿ. ಆವಾಗ ಅದು ಬೇರೆ ಸ್ವಲ್ಪ ಇನಿಷಿಯಲ್ ಡೇಸಲ್ಲಿ ಬ್ಯಾಕ್ ಪೇನ್ ಸ್ವಲ್ಪ ಜಾಸ್ತಿ ಇರುತ್ತೆ, ಆಪ್ರೇಷನ್ ಆಗಿರೋದ್ರಿಂದ ಸ್ವಲ್ಪ ಬ್ಯಾಕ್ ಪೇನ್ ಜಾಸ್ತಿ ಇರುತ್ತೆ. ಅದಾದಮೇಲೆ ನಿಜವಾಗ್ಲೂ ನಾನು ಎಷ್ಟು ಹೈಪರ್ ಆಗಿ ಕೆಲಸ ಮಾಡ್ತೀನಿ ಅಂತಂದರೆ, ನಮ್ಮ ಮಮ್ಮಿ ಅದನ್ನೇ ಹೇಳ್ತಾ ಇರ್ತಾರೆ, ನಿಮಗೆ ದೇವರು ಯಾಕೆ ಸಿ ಸೆಕ್ಷನ್ ಮಾಡಿದ್ರು ಅಂತಂದರೆ, ನಿಮಗೆ ನಾರ್ಮಲ್ ಡೆಲಿವರಿ ಆಗಿಬಿಟ್ರೆ ಇನ್ನೂ ನಿನ್ನ ಹಿಡಿಯೋಕ್ಕಾಗಲ್ಲ, ನಿನ್ನ ಅಂದರೆ ಫುಲ್ ಹೈಪರ್ ಆಗಿಬಿಡ್ತೀವಿ, ಆ್ಯಕ್ಟಿವ್ ಆಗಿಬಿಡ್ತೀಯ ಅಂತ ಹೇಳ್ಬಿಟ್ಟು ನಿಂಗೆ ಸಿ ಸೆಕ್ಷನ್ ಕೊಟ್ಟರು. ಸೊ ನಿಮಗೆ ನಾರ್ಮಲ್ ಆಗಿದ್ರೆ ಇನ್ನೂ ಜಾಸ್ತಿ ಹೈಪರ್ ಆಗಿಬಿಡ್ತೀಯ, ಏನೋ ಅದು ಇದು ಮಾಡ್ತಾ ಇರ್ತೆ, ಏನಾದರೂ ಒಂದು ಕಿತಾಪತಿ ಮಾಡ್ತಾ ಇರ್ತೆ ಅಂತೇಳಿ ಅದಕ್ಕೆ ದೇವ್ರು ನಿಮಗೆ ಸಿ ಸೆಕ್ಷನ್ ಮಾಡಿಬಿಟ್ರು, ಏನೋ ಒಂದು ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರಲ್ಲ, ಹಂಗೇನೋ ಒಂದು ಆಯಿತು ಅನ್ನೋ ಥರ ಹೇಳ್ತಾ ಇರ್ತಾರೆ. ಹಂಗೆ ಇದು ಇಷ್ಟು ಆಯಿತು ಅನ್ಕತೆ. ಅದಾದಮೇಲೆ ಸೊ ಹಿಂಗೆ ಆಮೇಲೆ ನಾನು ಹಾಗೆ ಹೇಳಿದಾಗೆ ನಮ್ಮ ಬಾಡಿನ ನಾವು ಪ್ರೀ ಪ್ರೆಗ್ನೆನ್ಸಿ ಯಾವ ಥರ ನಮ್ಮ ಬಾಡಿನ ನಾವು ಮೇಂಟೈನ್ ಮಾಡಿ, ನಮ್ಮ ಲೈಫ್ ಸ್ಟೈಲ್ ಯಾವ ಥರ ಲೀಡ್ ಮಾಡ್ತಾ ಇದೀವಿ ಅನ್ನೋದು ಡಿಪೆಂಡ್ ಆಗುತ್ತೆ. ನಾನು ಆಗಲೇ ಹೇಳಿದಾಗೆ ನಾನು ಅದೇ ಬಿಫೋರ್ ಬೇಬಿನೂ ಅಷ್ಟೇ, ನನಗೆ ಮದುವೆ ಆದಾಗಿಂದ ಆಲ್ಮೋಸ್ಟ್ ನಾನು 55-57 ಇಷ್ಟರಲ್ಲೇ ಇರ್ತಾ ಇದ್ದೆ. ಸೊ ಜಾಸ್ತಿ ವೆಯ್ಟ್ ಗೇನು ಆಗ್ತಾ ಇರಲಿಲ್ಲ. ಇನ್ ಕೇಸ್ ಏನಾದರೂ ಸ್ವಲ್ಪ ಅದಾದರೆ ನನಗೆ ಕೆನ್ನೆ ಮಾತ್ರ ಇದು ಫುಲ್ ಬಿಟ್ಬಿಟ್ಟು ಕೂತ್ಕೊಳುತ್ತೆ, ಅಂದರೆ ಸ್ವಲ್ಪ ದಪ್ಪ ಆದರೆ. ಇಲ್ಲ ಅಂತಂದರೆ ಇದು ಫುಲ್ ಹಿಂಗೆ ಒಳಗಡೆ ಹೋಗ್ಬಿಡುತ್ತೆ. ನನಗಿದು ಶೇಪ್ ಈ ಥರ ಇದು ಇರೋದ್ರಿಂದ ಸೊ ಹಿಂಗೆ ಫುಲ್ ಕೋಲ್ ಮುಖ ಅಲ್ವಾ, ಸೊ ಹಿಂಗೆ ಆಗ್ಬಿಡುತ್ತೆ. ಜಾಸ್ತಿ ಒಂದು ಸ್ವಲ್ಪ ಏನಾದರೂ ಸಣ್ಣ ಆದಂದರೆ ಇದು ಫುಲ್ ಹಿಂಗೆ ಆಗ್ಬಿಡುತ್ತೆ. ಸೊ ನಮ್ಮ ಮಮ್ಮಿ ಅವಾಗೆಲ್ಲ ಬಂದಾಗೆಲ್ಲ ಬೈತಾಯಿದ್ರು, ಯಾಕೆ ಸಣ್ಣ ಆಗ್ಬಿಡಿದೆ ಅಂತೇಳಿ. ಸೊ ಯಾವಾಗ್ಲೂ ಗೈಸ್ ಮನು ಏನಂತಂದರೆ, ನನಗೆ ನಮ್ಮಿಬ್ಬರಲ್ಲಿ ಜಗಳ ಆಡೋದು, ನಾವಿಬ್ಬರು, ನಾನು ಮನು. ಸೊ ನಾನು ಮನುಗೆ ರೇಗ್ಸೋದು ಯಾವಾಗ್ಲೂ. ಸೊ ಮನು ಇವಾಗ ಅಕಸ್ಮಾತ್ ಇಲ್ಲೇನಾದರೂ ಒಂದು ಸ್ವಲ್ಪ ದಿವಸ ಇದ್ಬಿಟ್ಟು ಹೋಗೋಕ್ಕೆ ನಾನು ಬಂದಿರ್ತೀನಿ ಅಂತಂದರೆ, ಬಿಫೋರ್ ಬೇಬಿ ಅವಾಗ ಏನಾದರೂ ಇದ್ಬಿಟ್ಟು ಹೋಗೋಕೆ ಬಂದಿರ್ತೀನಿ ಅಂತಂದರೆ, ಇಲ್ಲಿ ಒಂದು 15 days ಅಥವಾ 1 week ಏನಾದರೂ ಏನಂದರೆ, ಅವ್ನು ಬಂದ ತಕ್ಷಣ ನನ್ನ ಮುಖ ನೋಡಿದ ತಕ್ಷಣ ಏನೇ ಬಿಟ್ಬಿಟ್ಟು ಆಗ್ಬಿಟ್ಟಿದ್ಯಾ ಅಂತ ನನಗೆ ಯಾವಾಗಲೂ ರೇಗ್ಸೋದು. ಸೊ ನಾನು ಹೋದಾಗ ಮನು ಎಷ್ಟು ದಪ್ಪ ಆಗಿದೆಯಾ ಮನು ನೀನು ಅಂತ ನಾನು ರೇಗ್ಸೋದು. ಸುಮ್ಮನೆ ಆ್ಯಕ್ಚುಲಿ ಇಬ್ಬರೂ ಅಷ್ಟೇ ಸೇಮ್, ಜಾಸ್ತಿ ದಪ್ಪನೂ ಅಂತೆಲ್ಲ, ಇಬ್ಬರೂ ಈಕ್ವಲ್ ಆಗಿದ್ವಿ. ಸೊ ಇಬ್ಬರು ಅವ್ನು ಬಂದಾಗೆಲ್ಲ ಯಾವಾಗಲೂ ರೇಗ್ಸೋದು. ನಮ್ಮ ಅತ್ತೆ ಏನಾದರೂ ಬಂದರೆ ಪ್ರತಿ ಸಲ ಇಲ್ಲಿ ಬಂದಾಗ ನಮ್ಮ ಅತ್ತೆ 1 ವಾರ ಆಗಿರುತ್ತಲ್ಲ ನಾನು ನೋಡಿ, ಯಾಕಮ್ಮ ಸಣ್ಣ ಆಗ್ಬಿಟ್ಟಿದ್ಯಾ, ಕಣ್ಣೆಲ್ಲ ಒಳಗಡೆ ಹೋಗ್ಬಿಟ್ಟಿದೆ ಅಂತ ನಮ್ಮ ಅತ್ತೆ ಅಂತಾರೆ. ಅದೇ ಮನು ಬಂದಾಗ ಅಂತಂದರೆ ಏನೇ ಫುಲ್ ಬಿಟ್ಬಿಟ್ಟು ಆಗ್ಬಿಟ್ಟಿದ್ಯಾ ಅಂತ ಅವನಂತಾನೆ. ಸೊ ಅವ್ನು ಮಾತಾಡೋದು ಹಿಂಗೆ, ಅದಕ್ಕೋಸ್ಕರ ಹಂಗೆ ಹೇಳ್ತಾ ಇದ್ದೀನಿ. ಸೊ ಹಂಗಂತಾನೆ. ಸೊ ಈ ಥರ ಪ್ರೀ ಪ್ರೆಗ್ನೆನ್ಸಿನೂ ನನಗೆ ಅಷ್ಟೊಂದು ನಾನು ವೆಯ್ಟ್ ಗೇನ್ ಎಲ್ಲ ಆಗ್ತಾ ಇರಲಿಲ್ಲ. ಸೊ ಅದು ನಮ್ಮ ಬಾಡಿ ಮೇಲೂ ಸಹ ಡಿಪೆಂಡ್ ಆಗುತ್ತೆ. ಅದಾದಮೇಲೆ ಹಾರ್ಮೋನಲ್ ಚೇಂಜಸ್ ಆಗುತ್ತಲ್ಲ, ಪಾಪು ಆದಮೇಲೆ ಅಂತೂ ಸಿಕ್ಕಾಪಟ್ಟೆ ಹಾರ್ಮೋನಲ್ ಚೇಂಜಸ್ ಆಗುತ್ತೆ. ಕೂತು ಉದುರೋದಾಗಿರ್ಬೋದು, ನಾವು ಬ್ಲ್ಯಾಕ್ ಆಗೋದಾಗಿರ್ಬೋದು. ನಾನಂತೂ ಸಿಕ್ಕಾಪಟ್ಟೆ ಬ್ಲ್ಯಾಕ್ ಆಗಿದ್ದೀನಿ. ಸೊ ಅದು ಏನಂತ ನಮ್ಮ ಮಮ್ಮಿ ಯಾವಾಗಲೂ ಹೇಳ್ತಾ ಇರ್ತಾರೆ, ಬಿಕಾಸ್ ಅದು ಹಾರ್ಮೋನಲ್ ಚೇಂಜಸ್ ಏನೋ ಅಂತ, ಹಾರ್ಮೋನಲ್ ಚೇಂಜಸ್ಸೇ. ಬಟ್ ಇವರು ನಮ್ಮಮ್ಮ ನಮ್ಮ ಅಜ್ಜಿ ಹೇಳೋ ಪ್ರಕಾರ ಬಂದರೆ, ಪಾಪು ನಮ್ಮ ಫೇಸ್ ನೋಡಿ ನಗಿತಾ ಇದ್ರೆ ಸೊ ನಾವು ತೀರಾ ಬ್ಲ್ಯಾಕ್ ಆಗ್ತೀವಿ ಅಂತ ಹೇಳ್ತಾರೆ. ಬಟ್ ಅದು ರಾಂಗ್ ಅಂತ ಅನ್ಕೊತೀನಿ. ಬಿಕಾಸ್ ಅದು ಸೈಂಟಿಫಿಕಲಿ ನೋಡೋದಾದ್ರೆ ಅದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಿರೋದ್ರಿಂದ ಪಿಂಪಲ್ಸ್ ಆಗೋದಾಗಿರ್ಬೋದು, ಸೊ ಬ್ಲ್ಯಾಕ್ ಆಗೋದು, ಇದೆಲ್ಲನೂ ಗೈಸ್ ಜಾಸ್ತಿ ತಲೆ ಕೆಡ್ಸ್ಕೊಂಡ್ಕೊಬೇಡಿ. ಅಟ್ಲೀಸ್ಟ್ ಇದ್ರು ನಮ್ಮಮ್ಮ ಅಂದರೆ 1 year ಇಲ್ಲ 1.5 year ಇರುತ್ತೆ. ಅದಾದಮೇಲೆ ವಿ ವಿಲ್ ಬಿ ಆಲ್ ಫಿಟ್ ಆ್ಯಂಡ್ ಫೈನ್. ಸೊ ನಾನು ಅದನ್ನೆಲ್ಲ ತಲೆನೇ ಕೆಡ್ಸ್ಕೊಂಡು ಹೋಗಲ್ಲ, ಯಾರು ಏನಾದರೂ ಅಂದ್ಕೊಳ್ಳಿ.
ಸೊ ಜಸ್ಟ್ ಇಲ್ಲಿ ಕೇಳಿ ಇಲ್ಲಿ ಬಿಡ್ತಾ ಇರ್ತೀನಿ ಅಷ್ಟೇ, ತಲೆನೇ ಕಟ್ಸ್ಕೊಂಡು ಹೋಗಬಾರ್ದು. ಸೊ ನಾನು ದಪ್ಪ ಇದ್ದರೆ ಎಸ್ ದಪ್ಪ ಇದ್ದೀನಿ ಅಂತ ಅನ್ಕೊಳ್ಳಿ. ಸೊ ನೀವು ಸಣ್ಣ ಆಗ್ಬಿಟ್ಟಿದ್ದೆ ಜಾಸ್ತಿ ಅಂದರೆ ಎಸ್ ನಾನು ಸಣ್ಣ ಇದ್ದೀನಿ. ಸೊ ಬ್ಲ್ಯಾಕ್ ಆಗ್ಬಿಟ್ಟಿದೆ ಜಾಸ್ತಿ ಅಂದರೆ ಎಸ್ ನಾನು ಸಣ್ಣ ಆಗ್ಬಿಡ್ತೀನಿ. ಇದೇ ನಿನಗೆ ಫುಲ್ ವೈಟ್ ಆಗ್ಬಿಟ್ಟಿದ್ಯಾ, ರಕ್ತನೇ ಇಲ್ಲ ನಿಮಗೆ ಹೆಂಗೆ ಹೌದು ನಾನು ಸಣ್ಣ ಆಗ್ಬಿಟ್ಟಿದ್ದೀನಿ, ಹೌದು ಎಷ್ಟು ನೀವು ಸುಮ್ಮನೆ ತಲೆ ಕಟ್ಸ್ಕೊಳಕ್ಕೆ ಹೋಗ್ಬೇಡಿ. ನಾನು ಯಾರೇನಾದ್ರೂ ತಲೆನೇ ಕಟ್ಸ್ಕೊಳ್ಳಲ್ಲ. ಆ್ಯಕ್ಚುಲಿ ನಮಗೆ ನನ್ನ ಫ್ಯಾಮಿಲಿಯಲ್ಲಿ ಸೊ ಅವರು ಆ ಥರ ಏನು ಅನ್ನೋದೆಲ್ಲ ಸೋ ಲಕ್ಕಿ ಟು ಹ್ಯಾವ್ ದೆಮ್. ಯಾಕಂದರೆ ಅವ್ರಿಗೆ ಗೊತ್ತು ಈ ಥರ ಎಲ್ಲ ಸಿಚುವೇಶನ್ಸ್ನ ಅವರು ಫೇಸ್ ಮಾಡಿರ್ತಾರೆ. ಸೊ ಆದರೆ ಸ್ವಲ್ಪ ಅವರು ಇವರು ಏನಾದರೂ ಅಂದಾಗೆಲ್ಲ ತಲೆ ಕಟ್ಸ್ಕೊಳಕ್ಕೆ ಹೋಗ್ಬಿಡಿ. ಸೊ ಇದೆಲ್ಲ ಇದ್ರೂ ಇನ್ ಕೇಸ್ ಅಮ್ಮಮ್ಮ ಅಂದರೆ ಒಂದು 2 years ಮ್ಯಾಕ್ಸಿಮಮ್ ಅಂದರೆ 2 years. ಸೊ ಅದಾದಮೇಲೆ ನಮ್ಮ ಬಾಡಿ ನಮಗೆ ಓಲ್ಡ್ ಯಾವ ಥರ ಇದ್ರೆ ಅದೇ ಥರನೇ ನಮ್ಮ ಬಾಡಿ ಶೇಪ್ ನಮಗೆ ಬಂದ್ಬಿಡುತ್ತೆ. ಸೊ ನಾನು ಇವಾಗ ನೆಕ್ಸ್ಟ್ ಅಂದರೆ ಇವಾಗ ಏನು ಹೇಳ್ದಲ್ಲ ನಾಳೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಅಂತ, ನಾನು ಯಾವುದೇ ಚಾಲೆಂಜ್ ಅಂತ ಹೆಸರು ಕೊಡ, ಚಾಲೆಂಜ್ ಅಂತ ನೀನೇನಾದರೂ ಅದಕ್ಕೆ ನೇಮ್ ಕೊಟ್ಟರೆ ಸೊ ನೀನದು ವರ್ಕೌಟ್ ಮಾಡ್ತೀಯ ಅಂತಂದರೆ ನಿನ್ನ ಏನೂ ಮಿಸ್ ಮಾಡಬಾರ್ದು, ಒಂದು ರೀಸನ್ ಹೇಳ್ಬಾರ್ದು ಅದಕ್ಕೆ ನನಗೆ ಆಗಲಿಲ್ಲ ಹಂಗೆ ಹಿಂಗೆ ಅಂತೇಳಿ. ಸೊ ನಂಗೆ ಅದು ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಯಾವುದೇ ಚಾಲೆಂಜ್, ಬಿಕಾಸ್ ಈ ಇಷ್ಟು ಒಂದು ಬ್ಯುಸಿ ಶೆಡ್ಯೂಲಲ್ಲಿ ಸೊ ನಾವು ಆ ಥರ ಚಾಲೆಂಜ್ ಮಾಡಿಕೊಂಡು ಏನೋ ಮಾಡೋಕ್ಕೆ ಕೆಲಸ ಇಲ್ಲ ನಮಗೆ, ಬರೀ ಇದೇ ಕಂಟೆಂಟ್ ಹುಡ್ಕೋಕ್ಕೆ ಅಂತಲೇ ಮಾಡ್ತಾ ಇದ್ದೀವಿ, ನೀನು ಬೇರೆ ಕೆಲಸ ಇಲ್ಲ ನನಗೆ ಅಂತಂದರೆ ಸೊ ಎಸ್ ನಾನು ಮಾಡೋಕ್ಕೆ ರೆಡಿ ಅದನ್ನು. ಬಟ್ ಐ ಹ್ಯಾವ್ ಲಾಟ್ ಟು ಡೂ. ಪಾಪುನ 24/7 ಪಾಪುನ ನೋಡ್ಕೊಳ್ಬೇಕು. ಅಮ್ಮ ಇದ್ರೂ ಅಮ್ಮ ಅಂಗಡಿ ಅಡುಗೆ ಮಾಡೋದು ಅಂಗಡಿ ಅದೆಲ್ಲ ನೋಡ್ಕೊತಾ ಇರ್ತಾರೆ. ಸೊ ಅದರಲ್ಲಿಗೋಸ್ಕರ ಪಾಪುನ ನೋಡ್ಕೊಳ್ಬೇಕು, ಅದ್ರ ಜೊತೆಗೆ ಕೆಲಸ ಮಾಡ್ಕೋಬೇಕು. ವರ್ಕ್ ಫ್ರಮ್ ಹೋಮ್ ಅಂದರೆ ಏನು ಸುಮ್ಮನೆ ಇರಲ್ಲ. ವರ್ಕ್ ಫ್ರಮ್ ಹೋಮ್ ಅದ್ರ ಪ್ರೆಷರೇ ಬೇರೆ ಇರುತ್ತೆ. ಅದು ಯಾರು ವರ್ಕ್ ಫ್ರಮ್ ಹೋಮ್ ಮಾಡ್ತಾರೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಇವಾಗ ಅನ್ಕೋಬೋದು ಆಫೀಸ್ಗೆ ಹೋಗಿ ಬರೋದು, ಸುಮ್ಮನೆ ಆಫೀಸ್ಗೆ ಹೋಗಿ ಬರೋದಾದ್ರೂ ಟೆನ್ಷನ್ ಇಲ್ಲ ಗೈಸ್. ವರ್ಕ್ ಫ್ರಮ್ ಹೋಮ್ ಅಂದ್ಬಿಟ್ರೆ ಅದು ಎಷ್ಟು ಕಷ್ಟ ಇರುತ್ತೆ ಅಂದರೆ ಸೊ ಅದು ಹೇಳೋಕ್ಕಾಗಲ್ಲ. ಬೆಳಗ್ಗೆ 6 ಗಂಟೆಯಿಂದ ಕುತ್ಕೊಂಡ್ರು ಸಂಜೆ 6 ಗಂಟೆ ಗಂಟ ಮುಗಿಯಲ್ಲ ಒಂದೊಂದ್ಸತಿ, ಅಷ್ಟು ಹಿಂಸೆ ಆಗ್ಬಿಡುತ್ತೆ ಒಂದೊಂದ್ಸತಿ. ಸೊ ಅದೆಲ್ಲ ಇಟ್ಕೊಂಡು ಚಾಲೆಂಜಸ್ ಅಂತೆಲ್ಲ ನಾವು ಹೆಸರು ಕೊಡೋಕ್ಕಾಗಲ್ಲ. ಬಿಕಾಸ್ ಒಂದು ದಿವಸ ವರ್ಕೌಟ್ ಮಿಸ್ ಆದ್ರೂ ನಾವು ಅದನ್ನೇನು ಅದೇ ಹೇಳಿದ್ನಲ್ಲ ಏನು ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ನಂಗೆ ಅದ್ರ ಮೇಲೆ ಹಿಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಅಂದರೆ ಅದು ಹೆಸರು ಹೇಳಿ ಅದನ್ನು ಮಾಡಿಲ್ಲ ಅಂತಂದರೆ ಮತ್ತೆ ಅದು ಮಾಡಿಲ್ಲ ಅನ್ನೋ ಥರ ಬ್ಲ್ಯಾಕ್ ಮಾರ್ಕ್ ಬೇಡ. ಸೊ ನಾನೇನು ಹೇಳ್ತಾ ಇದ್ನಲ್ಲ, ಇವಾಗ ನೆಕ್ಸ್ಟ್ ಅದೇ ಪೋಸ್ಟ್ ಪ್ರೆಗ್ನೆನ್ಸಿ ವೆಯ್ಟ್ ಲಾಸ್ ಅನ್ನೋದಕ್ಕಿಂತ ಫ್ಯಾಟ್ ಲಾಸ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ನನ್ನ ವೆಯ್ಟ್ ಲಾಸ್ ಜರ್ನಿ ತುಂಬ ಸಿಂಪಲ್ಲಾಗಿತ್ತು. ನಾನೇನು ಜಾಸ್ತಿ ಅದ್ರ ಮೇಲೆ ಪ್ರೆಷರ್ ಕೊಟ್ಟಿಲ್ಲ. ಅಂದರೆ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡು ನಾನೇನು ಇರಲಿಲ್ಲ. ನಾನು ಅದನ್ನು ತಲ್ಲೇ ಕೂಡ ಕೇಳಿಸ್ಕೊಂಡೆ. ಬಿಕಾಸ್ ನನಗೆ 4 months ಇದ್ದಾಗೆ ಪಾಪು ನಾನು 60 kgs ಆಗಿಬಿಟ್ಟಿದ್ದೆ. ಸೊ ಅದ್ರ ಜಾಸ್ತಿ ವೆಯ್ಟ್ಗೆ ಅದೇ ಆಲ್ಮೋಸ್ಟ್ 10 kg ರಿಡ್ಯೂಸ್ ಆಗಿಬಿಟ್ಟಿದ್ದೆ. 10 kg ಯಾಕಂದರೆ ಅದೇ ಪಾಪು ಇರುತ್ತಲ್ಲ, ಸೊ ಅದು ಪ್ಲೆಸೆಂಟ್ ಆ ಪಾಪುದೆಲ್ಲ ಅದೆಲ್ಲ ಹೋಗಿ ಒಂದು 7 kg ಅದೆಲ್ಲ ಹೋಗಿ 62, 63 ಇದೆ ನಾನು. ಅದಾದಮೇಲೆ 60 kg ಆಟೋಮೆಟಿಕ್ ಬಂದ್ಬಿಟ್ಟೆ. ಸೊ ಇವಾಗ 59, 60 ಇಲ್ಲೇ ಡ್ಯಾನ್ಸ್ ಆಡ್ತಾ ಇದೆ. ಸೊ ಅದಕ್ಕೋಸ್ಕರ ವೆಯ್ಟ್ ರಿಡಕ್ಷನ್ ಅಂತ ಹೇಳೋಕ್ಕಿಂತ ಫ್ಯಾಟ್ ರಿಡಕ್ಷನ್ ಮಾಡೋಕ್ಕೆ ನಾನು ಈ ನಾಳೆಯಿಂದ ಪ್ರಾಬಬ್ಲಿ ಟ್ರೈ ಮಾಡ್ತೀನಿ. ಸೊ ನಾನು ಹೇಳಿದ್ನಲ್ಲ ಡೈಲಿ ವಿಡಿಯೋಸ್ ಹಾಕೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ವೀಕ್ಲಿ 3 videos ಹಾಕೋಕ್ಕೆ ಟ್ರೈ ಮಾಡ್ತೀನಿ. ನಾನು ರೆಸಿಪೀಸ್ ಏನೇನು ಮಾಡಿಕೊಂಡೆ, ಸೊ ಇದರಲ್ಲಿ ರೆಸಿಪೀಸ್ ಯಾವ ಥರ ಏನೇನು ಮಾಡಿಕೊಂಡೆ, ಸೊ ಯಾವ್ಯಾವ ವರ್ಕೌಟ್ ಫಾಲೋ ಮಾಡಿದೆ, ಸೊ ಏನೇನು ಮಾಡಿದೆ ಪ್ರತಿಯೊಂದು ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಜೊತೆಗೆ ನಾನು ಹಾಕೋ ರೆಸಿಪೀಸು ನಿಮಗೆ ಯೂಸ್ಫುಲ್ ಆಗುತ್ತೆ. ಅದು ವೆಯ್ಟ್ ಲಾಸ್ ಯಾರು ಮಾಡಬೇಕು ಅಂತಿದ್ರೆ ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ. ಸೊ ಈ ಥರ ನೀವೇನಾದರೂ ಇನ್ ಕೇಸ್ ಮಾಡ್ತೀನಿ ಅಥವಾ ಏನಾದರೂ ನಾನು ಅದೇ ಹೇಳಿದ್ನಲ್ಲ ಡಯಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಾ ಏನೂ ರೆಸಿಪೀಸ್ ಅಂತ ಹೇಳಿದ್ನಲ್ಲ, ಇವಾಗ ಸಮಟೈಮ್ಸ್ ಇವಾಗ ನಾವು ಮನೆಯಲ್ಲೇ ಮಾಡಿರೋದನ್ನೇ ತಿನ್ಕೊಂಡು ಇವಾಗ ಯಾರೂ ಅಷ್ಟೇ. ಇವಾಗ ನಾನು ಹೇಳಿದ್ನಲ್ಲ ಮಾರ್ನಿಂಗ್ ವರ್ಕ್ ಇರೋದ್ರಿಂದ 6 o'clock ಲಾಗಿನ್ ಇರೋದ್ರಿಂದ ನಾನು ಕುತ್ಕೊಂಡು ಅಡುಗೆ ಮನೆಯಲ್ಲೇ ಅದಕ್ಕೇ ಫುಡ್ ಮಾಡ್ಕೊಳಕ್ಕೆ ಅಂತಲೇ ಒಂದು 1 hour 2 hour ಅಲ್ಲೇ ಸ್ಪೆಂಡ್ ಮಾಡೋಕ್ಕಾಗಲ್ಲ. ಮನೇಲಿ ಮಾಡಿರೋದನ್ನೇ ಅದರಲ್ಲೇ ಯಾವ ಥರ ಹೆಲ್ದಿಯಾಗಿ ತಿನ್ಕೊಂಡು ಅದರಲ್ಲೇ ಯಾವ ಥರ ವೆಯ್ಟ್ ಲಾಸ್ ಮಾಡೋದು ಅಂತ ನೋಡ್ಕೊಳ್ಳೋಣ ಸೀರೀಸ್ನ. ಸೊ ಅದಾದಮೇಲೆ ನಾವು ಅಂತೀವಿ ಇವಾಗ ತುಂಬ ನಾನು ಕೇಳಿದ್ದೀನಿ, ಸೊ ನನಗೆ ಅಷ್ಟೆಲ್ಲ ಖರ್ಚು ಮಾಡ್ಕೊಂಡು ವೆಯ್ಟ್ ಲಾಸ್ ಮಾಡೋಕ್ಕಾಗಲ್ಲ. ಯಾರು ಹೇಳಿದ್ದು ಖರ್ಚು ಮಾಡ್ಕೊಂಡು ಮಾಡಿ ಅಂತ? ಸೊ ಮನೇಲಿ ಇರೋದ್ರಲ್ಲೇ ಮಾಡ್ಕೊಂಡು ಮಾಡಿ. ಸೊ ನೀವೇನೋ ಎಲ್ಲೋ ಏನೋ ಮಾಡಿ ಆ ಥರ ಎಲ್ಲ ಏನೂ ಇಲ್ಲ. ಸಿಂಪಲ್ಲಾಗಿ ಮನೇಲಿ ಸಿಗೋ ತರಕಾರಿನ ತಿನ್ಕೊಳ್ಳಿ ಹೆಲ್ದಿಯಾಗಿ. ಇವಾಗ ಒಂದಷ್ಟು ಇವಾಗ ಪಿಜ್ಜಾಗೆ ತೊಗೊತೀರಂದರೆ ಒಂದು 300 ಖರ್ಚಾಗುತ್ತೆ. ಅದೇ ನಾವು ಸಂತೆಗೆ ಹೋದರೆ ಮಾರ್ಕೆಟಲ್ಲಿ ಒಂದು 200ಗೆ ಎಷ್ಟು ತರಕಾರಿ ಬರುತ್ತೆ ಅಂದರೆ ವಾರಗಾಗಷ್ಟು ತರಕಾರಿ ಬಂದ್ಬಿಡುತ್ತೆ. ಸೊ ಅದನ್ನ ಪರ್ಚೇಸ್ ಮಾಡಿ ವಾರ ಪೂರ್ತಿ ತರಕಾರಿ ತಿನ್ನಿ.
ಒಂದು ಸ್ವಲ್ಪ ದಿವಸ ನಿಮಗೆ ವೆಯ್ಟ್ ಲಾಸ್ ಆಗಬೇಕು ಅಂದರೆ ಖಂಡಿತವಾಗ್ಲೂ ಇದೆಲ್ಲ ಮಾಡಲೇಬೇಕು. ಅದಾದಮೇಲೆ ಇವಾಗ ಎಷ್ಟೋ ಸತಿ ಒಂದೊಂದು ಸತಿ ನಮಗೆ ಗೊತ್ತಿಲ್ಲದೇ ಪಾಪು ನಿದ್ದೆ ಮಾಡಬೇಕಾದ್ರೆ ಆಗಿರ್ಬೋದು, ಇಲ್ಲ ಕೆಲಸ ಏನೋ ಒಂದು ಮಾಡ್ತಾ ಇರ್ತೀವಿ. ಅವಾಗ ಮಿನಿಮಮ್ ಇಲ್ಲ ಅಂದ್ರೂ ಸುಮ್ಮನೆ ಹಿಂಗೆ ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಫೋನ್ ನೋಡ್ಕೊಂಡು ಕೂತ್ಕೊಂತೀವಿ. ನೋಡ್ತಾ 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 ಅಲ್ಲೇ 30 ಮಿನಿಟ್ಸ್ 1 hour ಅಲ್ಲೇ ಟೈಮ್ ಆಗೋಟ್ಟಿರುತ್ತೆ. ಫೋನ್ ನೋಡ್ಕೊಳೋದ್ರಲ್ಲೇ 1 hour ಕಳೆದ್ಬಿಡ್ತೀವಿ. ಅದ್ರ ಬದಲು ಸ್ವಲ್ಪ ಸ್ಟ್ರೆಚಸ್ ಏನಾದರೂ ಹಿಂಗೆ ಸ್ಟ್ರೆಚ್ ಮಾಡೋದು ಬಾಡಿನ, ಸ್ವಲ್ಪ ಎಕ್ಸರ್ಸೈಸ್ ಮಾಡಿದ್ರೆ ಒಂದು ದಿವಸ ಮಾಡಿ ಇನ್ನೊಂದು ದಿವಸ ಹಂಗೆ ಹಿಂಗೆ 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 ಸ್ಲೋ ಗ್ರ್ಯಾಜುಯಲ್ ಆಗಿ ಇನ್ಕ್ರೀಸ್ ಮಾಡಿಕೊಂಡು ಅದೇ ಮಾಡೋದ್ರಿಂದ ನಮಗೆ ರೀಸನ್ಸ್ ಮಾತ್ರ ಸಿಕ್ಕಾಪಡೆ ಸಿಗುತ್ತೆ ಗೈಸ್, ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತೇಳಿ. ಸೊ ನಾವು ಅದನ್ನೆಲ್ಲ ರೀಸನ್ಸ್ನೆಲ್ಲನೂ ಕ್ಯಾನ್ಸಲ್ ಮಾಡಿ ನಾವು ಮಾಡ್ಕೋಬೇಕಾಗುತ್ತೆ ಅಷ್ಟೇ. ಇಲ್ಲ ಅಂತಂದರೆ ಹೋಗೋರೆಲ್ಲ ಹೋಗ್ತಾ ಇರ್ತಾರೆ, ನಾವೆಲ್ಲ ಇಲ್ಲೇ ಇರಬೇಕಾಗುತ್ತೆ. ಅದಕ್ಕೋಸ್ಕರ ಸೊ ನನಗೆ ಹೇಳಿದ್ರೆ ನನಗೆ ಯಾವುದೇ ರೀತಿ ವೆಯ್ಟ್ ಲಾಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಸೊ ನಿಮಗೆ ಇನ್ ಕೇಸ್ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಪರ್ಸ್ನಲಾಗಿ ಪಿಂಗ್ ಮಾಡಿ. ಬೇಕಾದರೆ ನನಗೆ ನಿಮ್ಗೆ ಏನಾದರೂ ಸಜೆಷನ್ಸ್ ಬೇಕಂದರೆ ನಾನು ಹೇಳ್ತೀನಿ. ಸೊ ಆ್ಯಕ್ಚುಲಿ ಯೂಶ್ವಲಿ ತುಂಬ ನಂಗೆ ಪಿಂಕ್ಸ್ ಬಂದಿದೆ. ಸೊ ಬೇಕಾದರೆ ನಾನು ಇಲ್ಲಿ ಹಾಕಿ ಬೇರೆ ಇದೇನಾದರೂ ನಿಮಗೆ ಡೀಟೇಲ್ಸ್ ಬೇಕಂತಂದರೆ ಈ ಪ್ರಾಸೆಸ್ ಬಗ್ಗೆ ಸೊ ನನಗೆ ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಶೇರ್ ಮಾಡ್ಕೊಳ್ಳಿ. ಸೊ ನಾನು ನಿಮಗೆ ಡೀಟೇಲಾಗಿ ಶೇರ್ ಮಾಡ್ತೀನಿ ಡೀಟೇಲ್ಸ್ ಎಲ್ಲನೂ. ಸೊ ಬೇಕಾದರೆ ಜೊತೆಗೇನೆ ವೆಯ್ಟ್ ಲಾಸ್ ವೆಯ್ಟ್ ಲಾಸ್ ಫ್ಯಾಟ್ ಲಾಸ್, ನೀವೇನು ನಾನು ಫ್ಯಾಟ್ ಲಾಸ್ ಮಾಡ್ತೀನಿ, ನೀವು ವೆಯ್ಟ್ ಲಾಸ್ ಮಾಡಿ. ಈ ಒಂದು ಪ್ರಾಸೆಸ್ನ ಸ್ಟಾರ್ಟ್ ಮಾಡೋಣ. ಬೇಕಾದ್ರೆ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ. ಹಾಗೆ ನಾನು ಇನ್ಸ್ಟಾಗ್ರಾಮಲ್ಲಿ ಪಿಂಗ್ ಮಾಡಿದ್ರೆ ಸಹ, ನೀವು ಇನ್ಸ್ಟಾಗ್ರಾಮಲ್ಲಿ ಪಿಂಗ್ ಮಾಡ್ತಾರೆ ಎಲ್ಲರೂ, ಎಷ್ಟೊಂದು ಜನ ಪಿಂಗ್ ಮಾಡಿದ್ರೆ, ಬಟ್ ಎಲ್ಲರೂ ಹಾಯ್ 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 ಅಂತ ಕಳಿಸ್ತಾರೆ. ನನಗೆ ಎಷ್ಟೊಂದು ಜನ ಹಾಯ್ ಹಾಯ್ ಅಂತ ಬಂದರೆ ನನಗೆ ಯಾರಿಗಂತ ರಿಪ್ಲೈ ಮಾಡಿ ಏನಂತ ರಿಪ್ಲೈ ಮಾಡಲಿ ಗೊತ್ತಿಲ್ಲ. ಇನ್ನು ಸ್ವಲ್ಪ ಜನ ಕಳಿಸ್ತೀರಾ ಹಾಯ್ ಅಂತ ಕಳಿಸ್ಬಿಟ್ಟು ಒಂದು ಸ್ವಲ್ಪ ಅದು ಏನು ಅರ್ಥನೇ ಆಗಲ್ಲ ಮೆಸೇಜಸ್ ಆ ಥರ ಕಳಿಸ್ತೀರಾ. ಸೊ ಡೈರೆಕ್ಟಾಗಿ ಹಾಯ್ ಅಂತ ಕಳಿಸೋ ಬದಲು ಮ್ಯಾಟರ್ ಏನಿದೆ ಅದನ್ನು ಡೈರೆಕ್ಟಾಗಿ ಹಾಕ್ಬಿಟ್ರೆ ನನಗೂ ಕಮ್ಯುನಿಕೇಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ತುಂಬ ಇವಾಗ ಅದು ಲಿಂಕ್ಸ್ ಬೇರೆ ಕಳಿಸೋದ್ರಿಂದ ಅದರದ್ದು ಮೆಸೇಜಸ್ ಎಲ್ಲ ಬಂದಿರುತ್ತೆ. ಸೊ ಯಾವುದು ಅಂತ ಕರೆಕ್ಟಾಗಿ ಫೈಂಡ್ ಔಟ್ ಮಾಡೋಕ್ಕಾಗಲ್ಲ. ಸೊ ನೀವು ಮ್ಯಾಟ್ರ್ ಏನಿದೆ ಅದನ್ನು ಡೈರೆಕ್ಟಾಗಿ ಫಸ್ಟು ಹಾಯ್ ಅಂತ ಅದ್ರ ಕೆಳಗಡೆ ಹಂಗೆ ಕಳಿಸ್ಬಿಟ್ರೆ ಸೊ ನಾನು ಯಾವುದು ಅಂತ ನೋಡಿ ಆರಾಮಾಗಿ ಮೆಸೇಜ್ ಹಂಗೆ ನಿಮಗೂ ಪಟ್ ಅಂತ ಕಳಿಸ್ಬೋದು. ಸೊ ಅದಕ್ಕೋಸ್ಕರ ಏನಾದರೂ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಳ್ಳಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದನ್ನ ಹತ್ರ ಮರಿಬೇಡಿ. ಸೊ ಇದಿಷ್ಟ ಆಗಿತ್ತು ನನ್ನ ವೆಯ್ಟ್ ಲಾಸ್ ಜರ್ನಿ. ಸೊ ನಾಳೆಯಿಂದ ಅಂತೂ ಐ ಆಮ್ ಈಗರ್ಲಿ ವೆಯ್ಟಿಂಗ್. ಸೊ ಯಾವ ಥರ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿ. ಸೊ ಬಿಕಾಸ್ ನನಗೂ ಹೇಳಿದ್ನಲ್ಲ, ನನಗೆ ಇಟ್ಸ್ ಅ ಹೈ ಟೈಮ್ ಟು ಚೇಂಜ್. ಬಿಕಾಸ್ ಪಾಪುಗೆ ಆಲ್ಮೋಸ್ಟ್ ಇವಾಗ ನಾಳೆಗೆ ಅದೇ ಅವ್ರಿಗೂ 16th ಬಂದರೆ ಸೊ 7 months ಕಂಪ್ಲೀಟ್ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ತನಕ ನಾನು ಯಾವುದೇ ಹೇಳಿದ್ನಲ್ಲ ವೆಯ್ಟ್ ಲಾಸ್ ಚಾಲೆಂಜ್ ಆಗಿರ್ಬೋದು ಈ ಥರ ಏನೂ ತೊಗೊಂಡಿಲ್ಲ. ಸೊ ನಾವು ಇಟ್ಸ್ ಟೈಮ್ ಅಂತ ಅನ್ನಿಸ್ತು, ಚೇಂಜ್ ಮಾಡ್ಕೋಬೇಕು. ಇದೇ ಥರ ಇರೋಕ್ಕಾಗಲ್ಲ ಯಾವಾಗ್ಲೂ, ಅದಕ್ಕೋಸ್ಕರ ಚೇಂಜ್ ಮಾಡ್ಕೊಳ್ಳೋಣ. ಸೊ ಲೆಟ್ಸ್ ಸ್ಟಾರ್ಟ್. ನನಗೆ ಗೊತ್ತು ನನ್ನ ಅಕೌಂಟಲ್ಲಿ ತುಂಬ ಜನ ನ್ಯೂ ಮಾಮ್ಸ್ ಏನಿದ್ದೀರಾ ನನ್ನ ಅಕೌಂಟಲ್ಲಿ ನೋಡ್ತಿದ್ದೀರಾ. ಬಿಕಾಸ್ ನನಗೆ ಇನ್ಸ್ಟಾಗ್ರಾಮಲ್ಲಿ ಪ್ರತಿಯೊಬ್ಬರು ಮೆಸೇಜ್ ಮಾಡ್ತಾ ಇರ್ತೀರಾ ಸೊ ಹೀಗೆ ಹಾಗೆ ಅಂತೇಳಿ. ಅದಕ್ಕೋಸ್ಕರ ಇನ್ ಕೇಸ್ ನಿಮಗೇನಾದರೂ ಡೀಟೇಲ್ಸ್ ಬೇಕಾದರೆ ನನಗೆ ಕಮೆಂಟ್ ಸೆಕ್ಷನ್ ಶೇರ್ ಮಾಡ್ಕೊಳ್ಳಿ. ಹಾಗೆ ಇದೇ ಥರ ಇನ್ನೂ ಹೆಚ್ಚು ವಿಡಿಯೋಸ್ಗಾಗಿ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಸೊ ಪ್ಲೀಸ್ ಡೂ ವಿಸಿಟ್ ಮೈ ಚಾನಲ್. ಇನ್ನೂ ಸಿಕ್ಕಾಪಟ್ಟೆ ಬೇಜಾನ್ ಇಂಟ್ರೆಸ್ಟಿಂಗ್ ವಿಡಿಯೋಸ್ನ ಹಾಕಿದ್ದೀನಿ. ಸೊ ಈಗ ಪಾಪ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ ಆಯಿತು ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ಮನೇಲೇ ಇರ್ತೀನಲ್ಲ, 24/7 ಮನೇಲೇ ಇರ್ತೀನಿ. ಎಲ್ಲಾದರೂ ಹೋದಾಗಂತೂ ಖಂಡಿತವಾಗ್ಲೂ ಶೂಟ್ ಮಾಡ್ತೀನಿ. ಸೊ ಬೇರೆ ಬಿಫೋರ್ ವಿಡಿಯೋಸ್ ಎಲ್ಲ ನೋಡಿ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಏನಾದರೂ ಯೂಸ್ಫುಲ್ ಆದರೆ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ. ಹಾಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗುವ. ಸೊ ಆಮೇಲೆ ನನಗೆ ಪಾಪುಗೆ ಸಾಲಿಡ್ ಸ್ಟಾರ್ಟ್ ಮಾಡಿದ್ದೀರಾ ಅಂತಲೂ ಮೆಸೇಜ್ ಹಾಕಿದ್ದೀರಾ ತುಂಬ ಜನ. ಸೊ ಅವಳಿಗೆ ಅದೇ ನಾನು ಹೇಳಿದ್ನೆಲ್ಲ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಅದ್ರೂ ಅಷ್ಟೇ ಇವಾಗ ಹೆಂಗಿದ್ರು ನಾನು ವೆಯ್ಟ್ ಲಾಸ್ ಸ್ಟಾರ್ಟ್ ಮಾಡ್ತೀನಲ್ಲ, ಡೈಲಿ ವ್ಲಾಗ್ಸ್ ಅಪ್ಲೋಡ್ ಮಾಡ್ತೀನಲ್ಲ. ಸೊ ಅದರಲ್ಲೂ ಅದನ್ನು ಇನ್ಕ್ಲೂಡ್ ಮಾಡಿಕೊಂಡು ಹೇಳ್ತಾ ಹೋಗ್ತೀನಿ ಯಾವ್ಯಾವ ಥರ ಏನೇನು ಸಾಲಿಡ್ಸು ಕೊಡ್ತಾ ಇದ್ದೀನಿ, ಏನೇನು ಯಾವ ಥರ ಅಂತೇಳಿ. ಸೊ ಇದೆಲ್ಲನೂ ನೀವು ನೋಡಬೇಕಂದ್ರೆ ಅಪ್ಕಮಿಂಗ್ ಡೇಸಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಅದಕ್ಕೋಸ್ಕರ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಸೊ ಗೈಸ್ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಮುಗಿಸಿದ್ದೀನಿ ಅಂತ ಅನ್ಕೊಂಡಿದ್ದೀನಿ, ಜಾಸ್ತಿ ಎಳೆದಿಲ್ಲ ಅನ್ಕೊಂಡಿದ್ದೀನಿ. ಸೊ ಮುಂದೆ ನೋಡಿದ್ರೆ ಆದಷ್ಟು ಬೇಗ ಸಿಗೋಣ. ಅಲ್ಲಿ ತನಕ ಸ್ಟೇ ಟ್ಯೂನ್, ಟೇಕ್ ಕೇರ್, ಲಾಸ್ ಆಫ್ ಲವ್, ಬೈ. ಸಿ ಯು ಗೈಸ್ ಇನ್ ನೆಕ್ಸ್ಟ್ ವಿಡಿಯೋ. ಬೈ.